ಎಲ್ರಿಗೂ ನಮಸ್ಕಾರ. ಇವತ್ತಿನ ವ್ಲಾಗಲ್ಲಿ ನಾನು ನಿಮಗೆ ಮಂದರ್ತಿ ಹಬ್ಬದ ರಥೋತ್ಸವನ ತೋರಿಸ್ತೀನಿ. ನಾನು ಹಿಂದಿನ ವೀಡಿಯೋದಲ್ಲೆಲ್ಲ ಕೆಂಡದ್ದು ತೋರಿಸಿದ್ದೆ, ಮತ್ತು ಅಂದರೆ ಹೋದ ವರ್ಷ ಹೋಗಿಲ್ಲ ನಾನು, ಅದ್ರ ಮುಂಚಿನ ವರ್ಷದಲ್ಲಿ ಹಬ್ಬದ ಒಂದು ದಿನ ಹೋಗ್ತೀನಿ ನಾನು. ಯಾವುದಾದ್ರು ಒಂದು ವೀಡಿಯೋನ ಮಾಡಿರ್ತೀನಿ. ಹಾಗೆ ಒಂದು ವರ್ಷ ಕೆಂಡದ ವೀಡಿಯೋ ಮಾಡಿದ್ದೆ, ಇನ್ನೊಂದು ವರ್ಷ ದೀಪೋತ್ಸವದ ಮಾಡಿದ್ದೆ. ಹಾಗೆ ಈ ಸಲ ರಥೋತ್ಸವದ ವೀಡಿಯೋ ಮಾಡಿದೆ. ಹಾಗೆ ನೋಡಿ, ಇಲ್ಲಿ ತೆಂಗಿನಕಾಯಿ, ರಥಕ್ಕೆ ತೆಂಗಿನಕಾಯಿ ಹೊಡಿತಾರೆ, ಆ ಕ್ಯೂ ಅದು. ಇಲ್ಲಿ ದೇವ್ರದ್ದು ರಥದಲ್ಲಿ ದೇವರ ಮೂರ್ತಿನ ಕೂರಿಸಿದ್ದಾರೆ. ಅಂದರೆ ಗರ್ಭಗುಡಿಯಲ್ಲಿರುವ ಮೂರ್ತಿ ಅಲ್ಲ ಇದು, ಇದು ಇನ್ನೊಂದು ಮೂರ್ತಿ ತಾಯಿದೆ. ಅದನ್ನು ಇದನ್ನು ಇಲ್ಲಿ ಕೂರಿಸ್ತಾರೆ ರಥದಲ್ಲಿ. ಇಲ್ಲಿ ಹಣ್ಣುಕಾಯಿ ನಡೀತದೆ. ಎಷ್ಟು ಉದ್ದ ಕ್ಯೂ ಇತ್ತು ಅಂದರೆ, ಒಂದು ಕಡೆ ಬಿಸಿಲು ಸರಿಯಾಗಿ ಕಾಣಿಸ್ತಾ ಇಲ್ಲ ವೀಡಿಯೋ ಮಾಡ್ಬೇಕಾದ್ರೆ, ಅಷ್ಟು ಬಿಸಿಲು ಹೊಡಿತಾ ಇತ್ತು. ಆದಷ್ಟು ಮಾಡಿದೆ ನೋಡಿ, ಕಣ್ಣು ಬಿಡೋಕ್ಕಾಗಲ್ಲ, ಅಷ್ಟು ಬಿಸಿಲಿತ್ತು. ಹೀಗೆ ಇದು ದೇವಸ್ಥಾನದ ಅಲಂಕಾರ ನೋಡಿ, ಇದು ದೇವಸ್ಥಾನದ ಒಳಗಡೆ ಹೋಗುವಂಥದ್ದು. ಎಷ್ಟು ಚೆನ್ನಾಗಿ ಮಾಡಿದರೆ. ಇದು ಯಾವುದೇ ಕೃತಕ ಹೂವು ಅಲ್ಲ, ಇದು ರಿಯಲ್ ಹೂವು. ಮಂದರ್ತಿ ಹಬ್ಬವನ್ನು ನೋಡಿಲ್ಲ ಅಂದವರು ನಿಜವಾಗ್ಲೂ ಒಂದು ಸಲ ನೋಡಿ, ಯಾಕಂದರೆ ಅಷ್ಟು ಚೆನ್ನಾಗಿರುತ್ತೆ ಹಬ್ಬ. 3 ದಿನವೂ ಸಹ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. 3 ದಿನ ಹೋಗೋಕ್ಕಾಗಿಲ್ಲ ಅಂದವರು ಒಂದು ದಿನನಾದರೂ ಹೋಗಿ. ನಾವು ಸಹ ಒಂದೇ ದಿನ ಹೋಗೋದು, ಯಾಕಂದ್ರೆ ಈ ವಿಡಿಯೋ ಮಾಡಿರೋದ್ರಿಂದ ತುಂಬ ಸುಸ್ತಾಗುತ್ತೆ. ಒಂದು ಸಲ ಹೋಗಿ, ಒಂದಿನ ಹೋಗಿ ಯಾವುದಾದ್ರೂ ಒಂದು ವರ್ಷದಲ್ಲಿ ಒಂದೊಂದು ಸಲನಾದರೂ ಯಾವುದಾದ್ರು ಒಂದೊಂದು ಇದಕ್ಕಾದರೂ ಹೋಗಿ. 3 ದಿನ ಇರುತ್ತೆ ರಥೋತ್ಸವ. ಒಂದು ಸಲ ನೋಡ್ಬೋದು, ಕೆಂಡ ಒಂದು ವರ್ಷ ನೋಡ್ಬೋದು, ಆ ಥರ. ಹಾಗೆ ಆಮೇಲೆ ದೀಪೋತ್ಸವವನ್ನು ನೋಡ್ಬೋದು. ದೀಪೋತ್ಸವ ಅಂದರೆ ಸಂಜೆ ಇರುತ್ತೆ. ಹಬ್ಬದ ವಾತಾವರಣ ಮಾತ್ರ 3 ದಿನವೂ ಇರುತ್ತೆ, ಜಂಗುಳಿ ಇರುತ್ತೆ. ಈಗ ನಾನು ದೇವಸ್ಥಾನದೊಳಗಡೆ ಹೋಗೋಣ ಅಂತ ಕ್ಯೂಯಲ್ಲಿ ನಿಂತಿದ್ದೆ. ಇದು ದಾರದ ಹತ್ರ ಇರುವಂಥ ದೇವರು. ಯಾವಾಗಲೂ ನಮ್ಮಲ್ಲಿ ದೇವಸ್ಥಾನದಲ್ಲಿ, ಅಂದರೆ ನಮ್ಮಲ್ಲಿ ಅಂತಲ್ಲ, ದೇವಸ್ಥಾನದಲ್ಲಿ ಇರ್ಬೋದು ಅನಿಸುತ್ತೆ. ಇದು ತಾಯಿ ದುರ್ಗಾ ಪರಮೇಶ್ವರಿ ಗರ್ಭಗುಡಿಯಲ್ಲಿರುವಂಥ ದೇವರು. ದೇವಸ್ಥಾನದ ಬಾಗಿಲ ಹತ್ರ ದೇವರಿರುತ್ತೆ, ಮೂರ್ತಿಗಳಿರುತ್ತೆ. ಹಾಗೆ ಹೂವಿನ ಅಲಂಕಾರ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಇದು. ಹಾಗೆ ಇಲ್ಲಿ ಬಾಳೆ ಇದು ಹಣ್ಣಿನ ಕಾಯಿದು ರಾಶಿ ಇತ್ತು, ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತು. ಹಾಗೆ ಒಂಚೂರು ವೀಡಿಯೋ ಮಾಡಿಕೊಂಡೆ ನಾನು. ನೆಕ್ಸ್ಟ್ ನಾನು ಊಟದ ಇದಕ್ಕೆ ಹೋಗೋಣ ಅಂತ ಹೋದೆ, ನೋಡೋಣ ಅಂತ ಬಿಟ್ಟು. ಅಂದರೆ ಇದು 5 ಗಂಟೆ 5:15 ಆಗಿರ್ಬೋದು ಸಾಧಾರಣ. ಅಷ್ಟೊತ್ತಿಗೆ, ಅಂದರೆ ಇದು ಬೆಳಗ್ಗೆಯಿಂದ 11 ಗಂಟೆಯಿಂದ ಸ್ಟಾರ್ಟ್ ಆಗಿರ್ಬೋದು ಅನಿಸುತ್ತೆ, ರಾತ್ರಿವರೆಗೂ ಊಟ ನಡೀತಾಯಿತ್ತು. ಇದು ಒಂದು 5 ಗಂಟೆ 5:15 ಟೈಮಿಗೆಲ್ಲ ಊಟ ಮಾಡೋರು. ಅಂದ್ರೆ ಸ್ಟಾಪ್ ಇಲ್ಲ, ಅನ್ನಪ್ರಸಾದ ನಡೀತಾನೆ ಇರುತ್ತೆ. ಊಟ ಮಾಡೋರು ಮಾಡ್ಕೊಂಡಿರ್ಬೋದು ಅಂತ ಹೇಳಿದೆ, ಸಾರಿ. ಊಟ ಮಾಡೋರು ಮಾಡ್ಕೋಬೋದು. ಹಾಗೆ ಗೊತ್ತಿಲ್ಲದಿದ್ದವ್ರಿಗೆ ಮಧ್ಯಾಹ್ನ ಮಾತ್ರ ಊಟ ಅಂದ್ಕೊಳ್ಳೋದೇನು ಬೇಡ. ಎಷ್ಟೊತ್ತಿಗೆ ಬೇಕಾದರೂ ಪ್ರಸಾದ ಇರುತ್ತೆ, ಅನ್ನಪ್ರಸಾದ ಇರುತ್ತೆ. ಹಾಗೆ ಊಟ ಮಾಡ್ಕೊಂಡು ಬರ್ಬೋದು. ಇದು ನೋಡಿ, ಅಂದರೆ 5:15 6 ಗಂಟೆ ಟೈಮ್ ಆಗಿರೋದ್ರಿಂದ ಯಾರೂ ರಶ್ ಇಲ್ಲ. ಹಾಗೆ ಇಲ್ಲಿ ಅನ್ನ, ಪಾಯಸ, ಲಾಡು, ಸಾರು, ಹುಳಿ, ಮಜ್ಜಿಗೆ ಇದೆಲ್ಲ ಇತ್ತು ಊಟಕ್ಕೆ. ಇದು ನಾಗತೀರ್ಥ, ಅಲ್ಲಿಯ ಒಂದು ಪವಿತ್ರವಾದ ಕೆರೆ. ಇದು ಬೆಳ್ಳಿ ರಥ ದೇವಸ್ಥಾನದ. ಇದು ಕೆಲವು ವರ್ಷದ ಈಚೆಗೆ ಬಂದಿರೋಂಥದ್ದು ಬೆಳ್ಳಿ ರಥ. ಮೊದಲಿರಲಿಲ್ಲ, ಕೆಲವು ವರ್ಷದ ಹಿಂದಿರಲಿಲ್ಲ. ಇದೊಂದು 3-4 ವರ್ಷ ಆಗಿರ್ಬೋದು ಅನಿಸುತ್ತೆ. ಇಲ್ಲಿ ಇದು ಕಲ್ಕುಟ್ಕ ದೇವರು, ಸಾರಿ, ಇದು ಹುಲಿ ದೇವರು, ಹೈಗುಳಿ ಎಲ್ಲ ಇರುವಂಥದ್ದೇ. ನಮ್ಮಲ್ಲಿ ದೈವಗಳಂದರೆ ಪ್ರತಿಯೊಂದು ಹುಲಿ ದೇವರಂತ ಇರುತ್ತೆ. ಹಾಗೆ ಪ್ರಾಣಿಗಳನ್ನೆಲ್ಲ ನಾವು ಒಂದು ದೈವಗಳಾಗಿ ನಾವು ನಂಬುವಂಥದ್ದು ನಮ್ಮ ಕರಾವಳಿ ಸೈಡ್ನವರು. ಇದೆಲ್ಲ ಜಾತ್ರೆ ನಡೆಯುವಂಥ ಸ್ಥಳ. ಇದೆಲ್ಲ ಏನು ಬೇಕಾದರೂ ಸಿಗುತ್ತೆ ಇಲ್ಲಿ, ಯಾವುದಿಲ್ಲ ಅನ್ನೋದಿಲ್ಲ. ಎಲ್ಲ
ಪ್ರತಿಯೊಂದು ಸಾಮಾನುಗಳು ಬರುತ್ತೆ ಇಲ್ಲಿ. ಪಾತ್ರೆಯಿಂದ ಹಿಡಿದು ಸಿಹಿ ತಿನಿಸುಗಳು, ಆಮೇಲೆ ಸೋಡಾ, ಹಣ್ಣು, ಪಾತ್ರೆಗಳು, ಬಳೆ ಅಂಗಡಿಗಳು, ಆಮೇಲೆ ಫಾಸ್ಟ್ ಫುಡ್ಗಳು, ಪ್ರತಿಯೊಂದು ಇಲ್ಲ ಅನ್ನೋದಂತ ಯಾವುದಿಲ್ಲ. ಇದು ಅಶೋಕ ಗಿಡ ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು, ಹಾಗೆ ಅದೊಂಚೂರು ವೀಡಿಯೋ ಮಾಡಿದ್ದು ನಾನು ಅಷ್ಟೇ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಇಲ್ಲಿ ನಾನು ರಥೋತ್ಸವ ತೆಗಿಬೇಕಂದ್ರೆ ವೀಡಿಯೋ ದೊಡ್ಡದಾಗೋದ್ರಿಂದ ನಾನೀಗ ಸ್ಟಾರ್ಟಿಂಗ್ ಮಾತ್ರ ಇದು ತೋರಿಸಿದೆ. ನೆಕ್ಸ್ಟ್ ವೀಡಿಯೋದಲ್ಲಿ ಪಾರ್ಟ್ 2 ಅಲ್ಲಿ ರಥೋತ್ಸವದ ವೀಡಿಯೋ ತೋರಿಸ್ತೀನಿ. ದಯವಿಟ್ಟು ರಶ್ ಇರುತ್ತೆ, ಆದರೆ ನೋಡೋದಕ್ಕೆ ಮಾತ್ರ 2 ಕಣ್ಣು ಸಾಲದು ಆ ಥರ ಇದೆ. ನೋಡೋದಕ್ಕೆ ಅಷ್ಟು ಚೆನ್ನಾಗಿರುತ್ತೆ. ಹಬ್ಬನ ಉದಾಸೀನ ಮಾಡಬೇಡಿ, ಆದರೆ ದಯವಿಟ್ಟು ಒಂದ್ಸಲ ನೋಡಿ ಹಬ್ಬ, ಯಾಕಂದರೆ ಅಷ್ಟು ಚೆನ್ನಾಗಿರುತ್ತೆ. ನಾನು ರಥೋತ್ಸವ ನೋಡಿದೆ ಒಂದು 20-30 ವರ್ಷದ ಮೇಲಾಗಿರ್ಬೋದು. ನಾನು ಚಿಕ್ಕವಳಿದ್ದಾಗ ರಥೋತ್ಸವ ನೋಡಿರುವಂಥದ್ದು. ಎಷ್ಟೋ ವರ್ಷ, ಸುಮಾರು ವರ್ಷ ಆಯಿತು, 25-30 ವರ್ಷದ ಮೇಲೆ ಆಯ್ತಾ ಇರ್ಬೋದು. ನಾನು ನೋಡಿಲ್ಲ ರಥೋತ್ಸವ, ಇದು ಫಸ್ಟ್ ಈಗ ನೋಡಿರೋದು. ಇದು ಗರ್ಭಗುಡಿಯ ಒಳಗಡೆ ಇರುವಂಥದ್ದು ತಾಯಿ ದುರ್ಗಾ ಪರಮೇಶ್ವರಿ. ಇದ್ರ ಹಿಂದುಗಡೆ ಇರುವಂಥದ್ದು ವಾಲ್ಮೀಕ, ಅಂದರೆ ಹುತ್ತ ಇರುವಂಥದ್ದು. ತಾಯಿ ಹುತ್ತದ ರೂಪದಲ್ಲಿ ಇರುವಂಥದ್ದು ಮಂದಾರತಿ. ಆ ಹುತ್ತದ ಎದುರುಗಡೆ ತಾಯಿಯ ಮೂರ್ತಿಯನ್ನು ಇಟ್ಟಿರ್ತಾರೆ. ಇದೀಗ ರಥೋತ್ಸವಕ್ಕೆ ಸಿದ್ಧತೆ ನಡೀತಾ ಇದೆ. ಈ ಥರ ನಿಲ್ಲಬೇಕಾಗ್ತದೆ. ಸ್ಟಾರ್ಟಿಂಗಲ್ಲಿ ಹೀಗೆ ನಿಲ್ತಾರೆ, ಹೀಗೆ ನಿಂತು ನಂತರ ಬರುವಂಥದ್ದು. ಅಲ್ಲಿ ತಾಯಿಗೆ ಪೂಜೆ ಆಗುತ್ತೆ ಗರ್ಭಗುಡಿಯಲ್ಲಿ. ಅಲ್ಲಿಂದ ಹೀಗೆ ಸಾಲಾಗಿ ನಿಂತಿರ್ತಾರೆ. ಮುಂದ್ಗಡೆ ಯಾರು, ಅದ್ರ ನೆಕ್ಸ್ಟ್ ಯಾರು ಅಂತ ಹೇಳ್ಬಿಟ್ಟು ಸಾಲಾಗಿ ನಿಂತಿರ್ತಾರೆ. ಹಾಗೆ ಇಲ್ಲಿ ಈ ಥರ ದೇವ್ರಿಗೆ ಸಂಬಂಧಪಟ್ಟಂಥ ವಸ್ತುಗಳನ್ನು ಸಹ ಹೊತ್ಕೊಂಡು ಬರುವಂಥದ್ದು. ಇದು ಅಂದರೆ ತೆಂಗಿನಕಾಯಿ ಏನಾದರೂ ಇರ್ಬೋದು, ಇದು ಏನಂತ ಗೊತ್ತಿಲ್ಲ ಇದರೊಳಗಡೆ. ಇದನ್ನು ತೊಗೊಂಡು ಬರ್ತಾರೆ ಫಸ್ಟಿಗೆ.